ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಗಲ್ ಟು ಮಿಂಗಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹುಡುಗಿಯರ ಜೊತೆ ಮಾತನಾಡದೆ ಹೇಗೆ ಅವರನ್ನ ಇಂಪ್ರೆಸ್ ಮಾಡೋದು ಅಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಏನ ಮಾತಾಡದೆ ಹುಡುಗಿನ ಇಂಪ್ರೆಸ್ ಮಾಡೋದಾ? ಇದೆಲ್ಲ ಸಾಧ್ಯನಾ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಗ್ಯಾರಂಟಿ ನೀವು ಒಂದು ಮಾತನ್ನ ಕೂಡ ಆಡದೆ ತುಂಬಾ ಈಸಿಯಾಗಿ ಒಂದೇ ದಿನದಲ್ಲಿ ನಿಮ್ಮ ಹುಡುಗಿನ ಇಂಪ್ರೆಸ್ ಮಾಡಬಹುದು. ಅದು ಹೇಗೆ ಅಂತ ಹೇಳ್ಬೇಕಾ? ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಬೇಕು, ಆಯ್ತಾ? ಆಯ್ತು ಬಿಡು. ಅದಕ್ಕೂ ಮುಂಚೆ ಗೊತ್ತಲ್ವಾ ಏನ್ ಮಾಡ್ಬೇಕಂತ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಂಬರ್ 1, ಟು ಶೋ ಯುವರ್ ಕಾನ್ಫಿಡೆನ್ಸ್. ನಿಮ್ಗೆ ಗೊತ್ತಾ ಹುಡುಗಿಯರಿಗೆ ಹುಡುಗರಲ್ಲಿ ಯಾವ ಒಂದು ಗುಣ ತುಂಬಾ ಇಷ್ಟ ಆಗುತ್ತೆ ಅಂತ? ಅದೇ ಕಾನ್ಫಿಡೆನ್ಸ್. ಹುಡುಗಿರು ಯಾವತ್ತೂ ಕೂಡ ಅಷ್ಟೇ ಡೇರಿಂಗ್ ಮತ್ತೆ ಡ್ಯಾಶಿಂಗ್ ಆಗಿರೋ ಹುಡುಗರನ್ನ ಮಾತ್ರ ಇಷ್ಟಪಡ್ತಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಎದುರ್ಕೊಳ್ಳೋ ಹುಡುಗರನ್ನ ಹುಡುಗಿರು ಯಾವತ್ತೂ ಕೂಡ ಇಷ್ಟಪಡೋಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಇಷ್ಟಪಡ್ತಾ ಇರೋ ಹುಡುಗಿಯ ಜೊತೆ ಒಂದ್ ಮಾತನ್ನು ಕೂಡ ಆಡದೆ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ನೀವು ನಿಮ್ಮೊಳಗಿರೋ ಕಾನ್ಫಿಡೆನ್ಸ್ನ, ನಿಮ್ಮ ಆತ್ಮವಿಶ್ವಾಸವನ್ನ ಅವರಿಗೆ ತೋರಿಸ್ಕೊಳ್ಬೇಕು. ಅಂದ್ರೆ ನೀವು ಒಳಗಿಂದ ತುಂಬಾ ಸ್ಟ್ರಾಂಗ್ ಪರ್ಸನ್, ನೀವು ಯಾವುದಕ್ಕೂ ಭಯ ಪಡೋಲ್ಲ ಅನ್ನುವ ನಿಮ್ಮ ಗುಣವನ್ನ ನೀವು ಅವರಿಗೆ ಅರ್ಥ ಆಗೋ ರೀತಿ ಮಾಡ್ಬೇಕು. ಇದನ್ನೇನಾದ್ರೂ ನೀವು ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಆ ಹುಡುಗಿ ನಿಮಗೆ 50% ಇಂಪ್ರೆಸ್ ಆಗಿದ್ದಾಳೆ ಅಂತಾನೆ ಅರ್ಥ. ನಂಬರ್ 2, ಟು ಶೋ ಯುವರ್ ಟ್ಯಾಲೆಂಟ್. ಸೊ ಪ್ರತಿಯೊಬ್ಬರಿಗೂ ಅವರಿಗೆ ಆದ ಯಾವುದೋ ಒಂದು ಟ್ಯಾಲೆಂಟ್ ಅವರೊಳಗಿದ್ದೇ ಇರುತ್ತೆ. ಆದ್ರೆ ಕೆಲವು ಹುಡುಗರು ಏನ್ ಅನ್ಕೊಂತಾರೆ ಅಂದ್ರೆ, ಅಯ್ಯೋ ನಮ್ಗೇನ್ ಟ್ಯಾಲೆಂಟ್ ಇಲ್ವಲ್ಲಪ್ಪ, ಆ ಹುಡುಗಿ ನನ್ನ ಇಷ್ಟಪಡ್ತಾಳೋ ಇಲ್ವೋ, ಏನ್ ಟ್ಯಾಲೆಂಟ್ ಇಲ್ದೆ ಹೇಗಪ್ಪ ಹುಡುಗಿ ಜೊತೆ ಮಾತಾಡೋದು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಫಸ್ಟ್ ನೀವು ಅದನ್ನ ನಿಮ್ ತಲೆಯಿಂದ ತೆಗ್ದಾಕ್ಬಿಡಿ. ಟ್ಯಾಲೆಂಟ್ ಅನ್ನೋದು ದೊಡ್ಡದಾಗೆ ಇರ್ಬೇಕು ಅನ್ನೋದೇನಿಲ್ಲ. ಟ್ಯಾಲೆಂಟ್ ಅನ್ನೋದು ಚಿಕ್ಕದಾಗೂ ಕೂಡ ಇರಬಹುದು, ದೊಡ್ಡದಾಗಿ ಕೂಡ ಇರಬಹುದು. ಅದು ಸಿಂಗಿಂಗ್, ಡ್ಯಾನ್ಸಿಂಗ್, ಬೈಕ್ ರೈಡಿಂಗ್, ಏನು ಬೇಕಾದ್ರೂ ಆಗಿರಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಮುಜುಗರ ಪಡದೆ ನಿಮ್ ಹುಡುಗಿ ಮುಂದೆ ನಿಮಗೆ ಏನ್ ಟ್ಯಾಲೆಂಟ್ ಇದೆ ಅನ್ನೋದನ್ನ ನೀವು ತೋರಿಸ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಜೊತೆಗೆ ನೀವು ಇದನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಲವ್ 75% ಸಕ್ಸಸ್ ಅಂತಾನೆ ಹೇಳ್ಬಹುದು. ನಂಬರ್ 3, ಟು ಶೋ ಯುವರ್ ಪರ್ಸನಾಲಿಟಿ. ಸೊ ನೀವು ಇಷ್ಟಪಡ್ತಾ ಇರೋ ಹುಡುಗಿ ಜೊತೆ ನೀವು ಮಾತಾಡದೆ ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ನಿಮ್ಮ ಟ್ಯಾಲೆಂಟ್ ಎರಡನ್ನೂ ತೋರಿಸಿ ನಿಮ್ಮ ಪರ್ಸನಾಲಿಟಿ ತೋರಿಸಿಲ್ಲ ಅಂದ್ರೆ ಟೋಟಲ್ ವೇಸ್ಟ್ ಅಂತಾನೆ ಹೇಳ್ಬಹುದು. ಪರ್ಸನಾಲಿಟಿ ಅಂದಿದ ತಕ್ಷಣ ತುಂಬಾ ಜನ ಹುಡುಗರು ಸರ್ಟ್ ಬಿಚ್ಚಿ ಅವರ ಬಾಡಿ ತೋರ್ಸೋದಿರ್ಬಹುದು ಅಂತ ಡಬಲ್ ಮೀನಿಂಗ್ ಆಗಿ ತಿಳ್ಕೊಂತಾರೆ. ಅಲ್ಲರಿ, ನಾನ್ ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ? ಆದ್ರೆ ನಿಜವಾದ ಪರ್ಸನಾಲಿಟಿ ಅಂದ್ರೆ ಏನ್ ಗೊತ್ತಾ? ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿದೆ, ನೀವು ಜನರ ಜೊತೆ ಹೇಗೆ ಮಾತಾಡ್ತೀರಾ, ನೀವು ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತೀರಾ, ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್, ಇದನ್ನ ನಿಜವಾದ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ನೀವೇನಾದ್ರೂ ಸಕ್ಸಸ್ ಆಗ್ಬಿಟ್ರೆ ನಿಮ್ಮ ಲವ್ 100% ಗ್ರ್ಯಾಂಡ್ ಸಕ್ಸಸ್. ಆ ಹುಡುಗಿ ನಿಮಗೆ ಅಟ್ರಾಕ್ಟ್ ಆಗಿದ್ದಾಳೆ ಅಂತಾನೆ ಅರ್ಥ. ಓಕೆನಾ? ಸೊ ಗಾಯ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರುವ ಒಂದು ಚಿಕ್ಕ ಲವ್ ಟಿಪ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.